ಇರಾನ್ ಅಮೆರಿಕ ನಡುವಿನ ಯುದ್ಧ ಮತ್ತೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಹೊರ್ಮುಜ್ ಜಲಸಂಧಿಯಲ್ಲಿ ಎರಡು ರಾಷ್ಟ್ರಗಳ ನಡುವೆ ಜಲಯುದ್ಧ ತೀವ್ರಗೊಂಡಿದೆ. ಆದರೆ ವಿಪರ್ಯಾಸ ಅಂದ್ರೆ ಇರಾನ್ ಹಡಗುಗಳನ್ನ ಟಾರ್ಗೆಟ್ ಮಾಡಬೇಕಿದ್ದ ಅಮೆರಿಕದ ನೌಕಾಪಡೆ ಭಾರತೀಯರು ಇರುವ ತೈಲ ಸಾಗಾಟದ ಹಡಗುಗಳ ಮೇಲೆ ಸರಣಿ ಮಿಸೈಲ್ ದಾಳಿ ನಡೆಸ್ತಾ ಇದೆ. ಸಮುದ್ರ ಮಧ್ಯದಲ್ಲೇ ತೈಲ ಹಡಗುಗಳು ಹೊತ್ತಿ ಉರಿತಾ ಇವೆ. ಜೂನ್ 9ರಂದು 24 ಭಾರತೀಯರಿದ್ದ ಎಂಟಿ ಸೆಟಬೆಲ್ಲೋ ತೈಲ ಹಡಗಿನ ಮೇಲೆ ಅಮೆರಿಕ ಮಿಸೈಲ್ ದಾಳಿಯನ್ನ ನಡೆಸಿತ್ತು. ಹಡಗಿನ ಎಂಜಿನ್ ರೂಮ್ ಅನ್ನೇ ಗುರಿಯಾಗಿಸಿ ಟ್ರಂಪ್ ಪಡೆ 3 ಭಾರತೀಯರನ್ನ ಬಲಿ ಪಡೆದಿದೆ. ಹಡಗಿನ ಮೇಲೆ ದಾಳಿ ಬಳಿಕ ಹೊತ್ತಿ ಉರಿದಿದ್ದು ಭಾರತೀಯ ತಟರಕ್ಷಣಾ ಪಡೆ ಹಾಗೆ ಒಮನ್ ನೌಕಾಪಡೆ 24 ಸಿಬ್ಬಂದಿ ಪೈಕಿ 21 ಜನರನ್ನ ಏರ್ ಲಿಫ್ಟ್ ಮಾಡಿತ್ತು. ಈ ವೇಳೆ ಹಡಗಿನ ಮುಖ್ಯ ಎಂಜಿನಿಯರ್ ಸೇರಿ 3 ಜನ ನಾಪತ್ತೆಯಾಗ್ತಾರೆ. ಕಣ್ಮರೆಯಾಗಿದ್ದ ಸಿಬ್ಬಂದಿಗೆ ತೀವ್ರ ಶೋಧ ನಡೆಸಲಾಗ್ತಾ ಇತ್ತು. ಇಂದು ಒಮನ್ ಕರಾವಳಿಯಲ್ಲಿ 3 ಮೃತದೇಹ ಪತ್ತೆಯಾಗಿದೆ. ಆದಿತ್ಯ ಶರ್ಮಾ, ಶಿವಾನಂದ್ ಚೌರಾಸಿಯಾ ಹಾಗೆ ಮುಖ್ಯ ಎಂಜಿನಿಯರ್ ಪಟ್ನಾಳ್ ಸುರೇಶ್ ಮೃತಪಟ್ಟಿದ್ದಾರೆ. ಈ ಬಗ್ಗೆ ಕೇಂದ್ರ ಬಂದರು ಸಚಿವ ಸರ್ಬಾನಂದ್ ಸೋನೋವಾಲ್ ಟ್ವೀಟ್ ಮೂಲಕವಾಗಿ ಅಧಿಕೃತ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ದಾಳಿಗೂ ಮುನ್ನ ತಂದೆ ಜೊತೆ 23 ವರ್ಷದ ಆದಿತ್ಯ ಶರ್ಮಾ ಮಾತನಾಡಿರ್ತಾರೆ. ಅಮೆರಿಕದ ನೌಕಾಪಡೆ ನಮಗೆ 2 ಬಾರಿ ಎಚ್ಚರಿಕೆ ನೀಡಿದೆ ಅಂತ ಹೇಳಿರ್ತಾರೆ. ಈ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ ಆದಿತ್ಯ ಶರ್ಮಾ ತಂದೆ ರಾಜೇಶ್ ಶರ್ಮಾ. ನಮಗೆ ಪ್ರತಿದಿನ ಮಗ ಕರೆ ಮಾಡ್ತಾ ಇದ್ದ. ಭಾನುವಾರ ವಾಟ್ಸ್ಆಪ್ ಕಾಲ್ನಲ್ಲಿ ಮಾತನಾಡುವಾಗ ಅಮೆರಿಕದ ಎಚ್ಚರಿಕೆ ಬಗ್ಗೆ ಹೇಳಿದ್ದ. ನಮ್ಮ ಪಕ್ಕದಲ್ಲೇ ಇದ್ದ ಹಡಗಿನ ಮೇಲೆ ದಾಳಿ ಮಾಡಿದ್ದಾರೆ. ಈಗ ನಮಗೆ 2 ಬಾರಿ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾನೆ ಅಂತ ಹೇಳುವಾಗಲೇ ತಂದೆ ರಾಜೇಶ್ ಭಾವುಕರಾಗ್ತಾರೆ. ಹಡಗಿನ ಎಂಜಿನ್ ರೂಮ್ ಟಾರ್ಗೆಟ್ ಮಾಡಿ ದಾಳಿ ಮಾಡಿದಾಗ ಸಹಾಯಕ್ಕಾಗಿ ಸಿಬ್ಬಂದಿ ಮೊರೆ ಇಟ್ಟಿದ್ದಾರೆ. ಹಡಗಿನ ಮೇಲೆ ಅಮೆರಿಕದ ಮಿಸೈಲ್ ಅಪ್ಪಳಿಸ್ತಾ ಇದ್ದಂತೆ ಎಂಜಿನ್ ರೂಮ್ ಹೊತ್ತಿ ಉರಿದಿದೆ. ಈ ಬೆಂಕಿ ತಕ್ಷಣವೇ ಹಡಗಿನ ಬೇರೆ ಕಡೆಗೂ ಕೂಡ ವ್ಯಾಪಿಸುತ್ತೆ. ಈ ವೇಳೆ ಹಡಗಿನಲ್ಲಿದ್ದ ಭಾರತೀಯ ಸಿಬ್ಬಂದಿ ಸಹಾಯಕ್ಕಾಗಿ ಮೊರೆ ಹೋಗ್ತಾರೆ. ಇನ್ನು ಕಳೆದ 3 ದಿನಗಳಿಂದ 3 ಹಡಗುಗಳ ಮೇಲೆ ನಡೆದ ದಾಳಿ ಬಗ್ಗೆ ನೋಡುವುದಾದ್ರೆ ಜೂನ್ 8ರಂದು ಎಂಟಿ ಮಾರಿವೆಕ್ಸ್ ತೈಲ ಹಡಗಿನ ಮೇಲೆ ಅಮೆರಿಕ ದಾಳಿ ಮಾಡುತ್ತೆ. ತಕ್ಷಣ ಕಾರ್ಯಪ್ರವೃತ್ತರಾದ ಒಮನ್ ನೌಕಾಪಡೆ ಹಡಗಿನಲ್ಲಿದ್ದ 24 ಭಾರತೀಯ ಸಿಬ್ಬಂದಿಯನ್ನ ರಕ್ಷಣೆ ಮಾಡಿದೆ. ಇನ್ನು ಮರುದಿನ ಅಂದ್ರೆ ಜೂನ್ 9ರಂದು ಎಂಟಿ ಸೆಟಬೆಲ್ಲಾ ಹಡಗಿನ ಮೇಲೆ ಅಮೆರಿಕ ಮಿಸೈಲ್ ದಾಳಿಯನ್ನ ನಡೆಸುತ್ತೆ. ಈ ಹಡಗಿನಲ್ಲೂ 24 ಭಾರತೀಯ ಮೂಲದ ಸಿಬ್ಬಂದಿ ಇರ್ತಾರೆ. ಈ ವೇಳೆ ಭಾರತೀಯ ತಟರಕ್ಷಣಾ ಪಡೆ ಹಾಗೆ ಒಮನ್ ನೌಕಾಸೇನೆ 21 ಸಿಬ್ಬಂದಿಯನ್ನ ರಕ್ಷಣೆ ಮಾಡುತ್ತೆ. ನಾಪತ್ತೆಯಾಗಿರೋ 3 ಶವ ಇವತ್ತು ಪತ್ತೆಯಾಗಿದೆ. ಇನ್ನು ಜೂನ್ 11 ಅಂತ ಹೇಳಿದ್ರೆ ಇವತ್ತು ಮತ್ತೆ ಭಾರತ ಮೂಲದ ಹಡಗನ್ನ ಅಮೆರಿಕ ಟಾರ್ಗೆಟ್ ಮಾಡಿದೆ. ಒಮನ್ ಜಲ ಪ್ರದೇಶದಲ್ಲಿ ಎಂಟಿ ಜಲವೀರ್ ಎಂಬ ಹಡಗಿನ ಮೇಲೆ ಅಮೆರಿಕ ಮಿಸೈಲ್ ದಾಳಿ ಮಾಡಿದೆ. ಪರಿಣಾಮ ಹಡಗಿನ ಎಂಜಿನ್ ರೂಮ್ ಹೊತ್ತಿ ಉರಿದಿದ್ದು ಎಲ್ಲ 20 ಸಿಬ್ಬಂದಿ ಸುರಕ್ಷಿತವಾಗಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಇರಾನ್ ಜೊತೆಗಿನ ಯುದ್ಧದಲ್ಲಿ ಅಮೆರಿಕ ಭಾರತದ ಹಡಗುಗಳ ಮೇಲೇನೆ ನಿರಂತರ ದಾಳಿಯನ್ನ ನಡೆಸ್ತಾ ಇದ್ದು 3 ಸಿಬ್ಬಂದಿಯನ್ನ ಬಲಿ ಪಡೆದಿದೆ. ರಾಯಭಾರಿಗೆ ಸಮನ್ಸ್ ನೀಡಿರೋ ವಿದೇಶಾಂಗ ಇಲಾಖೆ ತೀವ್ರ ಖಂಡನೆ ದಾಖಲಿಸಿದೆ. ಇತ್ತ ಇರಾನ್ ಮೇಲೆ ಮತ್ತೆ ಅಮೆರಿಕ ಸೇನಾಪಡೆ ಭೀಕರ ದಾಳಿ ನಡೆಸಿದೆ. ಇರಾನ್ನ 6ಕ್ಕೂ ಹೆಚ್ಚು ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದೆ. ಇರಾನ್ನ ಕೇಶ್, ಸಿರಿಕ್, ಕರ್ಜ್, ಮಿನಾಬ್ ಮೇಲೆ ಅಮೆರಿಕ ಸೇನಾಪಡೆ ಏರ್ ಸ್ಟ್ರೈಕ್ ಮಾಡಿದೆ. ಇಷ್ಟೇ ಅಲ್ಲದೆ ಮೆಹರ್, ಬಂದರ್ ಅಬ್ಬಾಸ್ ಹಾಗೆ ಬುಷಹರ್ ಮೇಲೆ ಅಮೆರಿಕ ಸೇನೆ ಮಿಸೈಲ್ ಮಳೆಯನ್ನೇ ಸುರಿಸಿದೆ. ಜೋರ್ಡಾನ್ನಲ್ಲಿ ಅಮೆರಿಕ ಸೇನಾ ನೆಲೆಗಳ ಮೇಲೂ ಇರಾನ್ ಕ್ಷಿಪಣಿ ದಾಳಿಯನ್ನ ನಡೆಸಿದೆ. ಜೋರ್ಡಾನ್ನ ಅಲ್ ಅಜ್ರಕ್ ಏರ್ ಬೇಸ್ ಮೇಲೆ 12 ಬಾಲಿಸ್ಟಿಕ್ ಮಿಸೈಲ್ಗಳಿಂದ ಇರಾನ್ ಭೀಕರ ದಾಳಿ ಮಾಡಿದೆ. ಇದೇ ಏರ್ ಬೇಸ್ನಲ್ಲಿ ಅಮೆರಿಕದ ಎಫ್ ಸೀರೀಸ್ ಅಂತ ಹೇಳಿದ್ರೆ F-35, F-15 ಹಾಗೆ F-16 ಯುದ್ಧ ವಿಮಾನಗಳಿಗೆ ಹಾನಿಯಾಗಿದೆ ಅನ್ನೋದಾಗಿ IRGC ಹೇಳಿಕೊಂಡಿದೆ. ಅರಬ್ ರಾಷ್ಟ್ರಗಳಲ್ಲಿರೋ ಅಮೆರಿಕದ ಸೇನಾ ನೆಲೆಗಳನ್ನ ಏಕಕಾಲಕ್ಕೆ ಗುರಿ ಮಾಡಲಾಗಿದೆ. ಕುವೈತ್ನಲ್ಲಿರೋ ಅಮೆರಿಕ ಏರ್ ಬೇಸ್ ಅನ್ನ ಟಾರ್ಗೆಟ್ ಮಾಡಿ ಇರಾನ್ ಕ್ಷಿಪಣಿ ಮತ್ತೆ ಡ್ರೋನ್ ದಾಳಿಯನ್ನ ಮಾಡಿದೆ. ಇನ್ನು ಬಹ್ರೇನ್ನಲ್ಲಿರುವಂತಹ ಏರ್ ಬೇಸ್ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ಅಲ್ಸಲೇಮ್ ಏರ್ ಬೇಸ್ ಮೇಲೆ ಮಿಸೈಲ್ ಮಳೆ ಸುರಿಸಿದೆ. ಮತ್ತೊಂದು ಕಡೆ ಇರಾಕ್ನಲ್ಲಿರೋ ಅಹಮದ್ ಜಬೀರ್ ಏರ್ ಬೇಸ್ ಮೇಲೆ ಇರಾನ್ ದಾಳಿ ಮಾಡಿದೆ. ಇರಾನ್ ಡ್ರೋನ್ ಅಟ್ಯಾಕ್ಗೆ ಅಲ್ ಹರೀಸ್ ಏರ್ ಬೇಸ್ ಧ್ವಂಸ ಆಗಿದೆ. ನಾಳೆಯೊಳಗೆ ಒಪ್ಪಂದಕ್ಕೆ ಇರಾನ್ ಸಹಿ ಹಾಕಬೇಕು, ಇಲ್ಲವಾದ್ರೆ ದೊಡ್ಡ ದಾಳಿ ಮಾಡ್ತೀವಿ ಅಂತ ಟ್ರಂಪ್ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಡೊನಾಲ್ಡ್ ಟ್ರಂಪ್ ಕೊಟ್ಟ ಡೀಲ್ ಒಪ್ಕೊಳ್ಳಿ, ಇಲ್ಲದೇ ಇದ್ರೆ ನಮ್ಮ ಬಾಂಬ್ ದಾಳಿಯನ್ನ ಎದುರಿಸಿ ಅಂತ ಇರಾನ್ಗೆ ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಹೆಕ್ಸತ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಹೊರ್ಮುಜ್ ಜಲಸಂಧಿ ನಿಯಂತ್ರಣಕ್ಕೆ ಇರಾನ್ ಮತ್ತು ಅಮೆರಿಕ ಜಿದ್ದಿಗೆ ಬಿದ್ದಿದೆ. ಅಮೆರಿಕ ದಾಳಿ ಬೆನ್ನಲ್ಲೇ ಹೊರ್ಮುಜ್ ಜಲಸಂಧಿ ಬಂದ್ ಮಾಡಿದ್ದೀವಿ ಅಂತ ಇರಾನ್ ಹೇಳಿದೆ.
ಹೊರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದೀವಿ ಅಂತ ಇರಾನ್ ಹೇಳ್ತಾ ಇದ್ದಾಗೆ ಎಲ್ಲಾ ರೀತಿ ಹಡಗುಗಳಿಗೆ ಸಂಚಾರ ಬಂದ್ ಆಗಿದೆ ಅಂತ ಇರಾನ್ ಜಂಟಿ ಮಿಲಿಟರಿ ಕಮಾಂಡ್ ಘೋಷಣೆ ಮಾಡಿದೆ. ಯಾವುದೇ ಹಡಗು ದಾಟುವುದಕ್ಕೆ ಯತ್ನಿಸಿದ್ರೆ ದಾಳಿ ಮಾಡ್ತೀವಿ, ಹಡಗುಗಳನ್ನ ಹೊಡೆದುರುಳಿಸ್ತೀವಿ ಅಂತ ಇರಾನ್ ಹೇಳಿದೆ. ಹೊರ್ಮುಜ್ ಬಂದ್ ಮಾಡಿದ್ದೀವಿ ಅಂತ ಇರಾನ್ಗೆ ಇತ್ತ ಅಮೆರಿಕ ಅಧ್ಯಕ್ಷ ಟ್ರಂಪ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಟ್ರಂಪ್ ದಾಳಿ ಬೆದರಿಕೆ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ಅಮೆರಿಕದ B-52 ಬಾಂಬರ್ ವಿಮಾನ ನಿಗೂಢವಾಗಿ ಕಣ್ಮರೆಯಾಗಿದೆ. ಇಟಲಿಯ ಸಿಸಿಲಿ ವಾಯುನೆಲೆಯಿಂದ B-52 ಬಾಂಬರ್ ವಿಮಾನ ಹೊರಟಿತ್ತು. ಆದರೆ ದಿಢೀರನೆ ರಾಡಾರ್ನಿಂದ B-52 ಬಾಂಬರ್ ಕಣ್ಮರೆಯಾಗಿದೆ. ರಾಡಾರ್ ಕಣ್ತಪ್ಪಿಸಿ B-52 ಬಾಂಬರ್ ವಿಮಾನ ಇರಾನ್ನತ್ತ ನುಗ್ಗಿತಾ ಅನ್ನುವಂಥ ಶಂಕೆ ಈ ಕ್ಷಣಕ್ಕೆ ಮೂಡ್ತಾ ಇದೆ.